ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ KGF SP ಆಫೀಸು KGF ಇಂದ ಶಿಫ್ಟ್ ಮಾಡುವುದಕ್ಕೆ ಪ್ರಯತ್ನ ನಡೀತಾ ಇದೆ ಅನ್ನುವ ಸುದ್ದಿಯನ್ನು ನಾನು ಓದಿದೆ. ನವೆಂಬರ್ 1ನೇ ತಾರೀಕು ಕರ್ನಾಟಕ ಸರ್ಕಾರ ಮಧುಗಿರಿ ಮತ್ತು ಚಿಕ್ಕೋಡಿ 2 ಹೊಸ ಜಿಲ್ಲೆಯನ್ನ ಘೋಷಣೆ ಮಾಡುವುದಕ್ಕೆ ತೀರ್ಮಾನ ಮಾಡಿದ್ದಾರೆ ಅನ್ನುವ ಒಂದು ಸುದ್ದಿ ಕೂಡ ಇದೆ. ಆ ಸಂದರ್ಭದಲ್ಲಿ KGFನಲ್ಲಿರ್ತಕ್ಕಂಥ SP ಆಫೀಸನ್ನು ಮಧುಗಿರಿ ಜಿಲ್ಲೆಯ ಹೊಸ SP ಆಫೀಸ್ ಆಗಿ ಘೋಷಣೆ ಮಾಡೋದಕ್ಕೆ, ಆ ಜಿಲ್ಲೆಯೊಂದಿಗೆ ಅದನ್ನು ಮೆರ್ಜ್ ಮಾಡೋದಕ್ಕೆ ಸರ್ಕಾರ ಯತ್ನ ಮಾಡ್ತಾ ಇದೆ ಅನ್ನುವ ಪ್ರಸ್ತಾಪವನ್ನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇವತ್ತು ಸ್ಪಷ್ಟವಾಗಿ ಬರೆದಿದ್ದಾರೆ. ಇದೇ ರೀತಿ 2021ರಲ್ಲಿ ಬಿಜೆಪಿ ಸರ್ಕಾರ ವಿಜಯನಗರ ಜಿಲ್ಲೆ, ಬೆಳ್ಳಾರಿಯಿಂದ ವಿಜಯನಗರ ಜಿಲ್ಲೆಯನ್ನ ಸೆಪರೇಟ್ ಆಗಿ ಘೋಷಣೆ ಮಾಡಿದಾಗ KGFನ SP ಆಫೀಸನ್ನ ಅಲ್ಲಿ ಶಿಫ್ಟ್ ಮಾಡ್ತಾರೆ ಅನ್ನುವ ದೊಡ್ಡ ಸುದ್ದಿ ಹರಡಿತು. ಪ್ರಾರಂಭದಲ್ಲಿ ಆ ಥರ ಯಾವುದೇ ಮಾಹಿತಿ ಇಲ್ಲ ಅಂತ ಕೂಡ ಎಲ್ಲ ಹೇಳಿದರು. ಆದರೆ KGFನಲ್ಲಿರ್ತಕ್ಕಂಥ KGF ಜನ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು, ಪ್ರಮುಖವಾಗಿ ಆವತ್ತು ಬಿಜೆಪಿ ಸರ್ಕಾರದಲ್ಲಿ KGFನ ಸ್ಥಳೀಯ ಶಾಸಕರಾಗಿದ್ದಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಕೂಡ ಒಂದು ದಿವಸ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದರು ಗಾಂಧಿ ವಿರುದ್ಧದಲ್ಲಿ. RPI ಪಾರ್ಟಿಯಿಂದ ನಮ್ಮ ಮಾಜಿ ಶಾಸಕರಾದಂಥ S ರಾಜೇಂದ್ರನ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನ ಕೂಡ ಹಮ್ಮಿದ್ರು. CPI CPM ಎಲ್ಲಾ ಪಕ್ಷಗಳು ಕೂಡ ಪ್ರಮುಖವಾಗಿ ಹೋರಾಟವನ್ನು ನಾವು ಮುಂದೆ ಇಟ್ಟಿದ್ದೇವೆ. ಆಮೇಲೆ ಹೋರಾಟದ ಫಲವಾಗಿ ಸರ್ಕಾರ ಅವರ ತೀರ್ಮಾನವನ್ನ ಹಿಂಪಡೆದು KGFನ SP ಆಫೀಸ್ ಇಲ್ಲೇ ಮುಂದುವರಿತು. ಅದೇ ಸ್ಥಿತಿ ಇವತ್ತು ಪತ್ರಿಕೆಯಲ್ಲಿ ನಾವು ಓದಿದಾಗ KGFಗೆ ಮತ್ತೆ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಸ್ಥಳೀಯ ಶಾಸಕರಿಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಹೊಸ ಜಿಲ್ಲೆಯನ್ನ ಘೋಷಣೆ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಹೊಸ ಜಿಲ್ಲೆ ಮಾಡಲಿ, ಹೊಸ SP ಆಫೀಸನ್ನ ಅಲ್ಲಿ ಮಾಡಲಿ, ಸೆಪರೇಟ್ SP ಆಫೀಸನ್ನ ಮಾಡಲಿ. ಆದರೆ KGFನಲ್ಲಿ ಇರ್ತಕ್ಕಂಥ SP ಆಫೀಸನ್ನ ಶಿಫ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಬಿಡೋದಿಲ್ಲ. ತಾವು ಸ್ಥಳೀಯ ಶಾಸಕರಾಗಿದ್ರಿ, ಇವತ್ತು ಈ ತರ ಒಂದಾದರೆ ಪತ್ರಿಕೆಯಲ್ಲಿ ಬಂದಿದೆ, ಮಾಧ್ಯಮದ ಸುದ್ದಿ. ಅದರಿಂದ ತಾವು ಕೂಡಲೇ ಇದಕ್ಕೆ ಸ್ಪಷ್ಟವಾದ ಸರ್ಕಾರದ ನಿರ್ಧಾರ ಏನಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ. ಆವತ್ತು ನಡೆದಂತ ಹೋರಾಟವನ್ನ ಆ ತರ ಏನಾದ್ರೆ ಅದೇ ರೀತಿ ಹೋರಾಟ ಮಾಡ್ತೀರಾ, ನಿಮ್ಮ ಸರ್ಕಾರವನ್ನ ವಿರೋಧವಾಗಿ ಮಾಡಿ ನೀವು ಮಾಡ್ತೀರಾ ಅನ್ನೋದು ಕೂಡ ನಮ್ಮ ಪ್ರಶ್ನೆ ಆಗಿದೆ. ಯಾಕೆ KGFನಲ್ಲಿ SP ಆಫೀಸ್ ಇರಬೇಕು, ಒಂದು ಜಿಲ್ಲೆಯಲ್ಲಿ ಯಾಕೆ 2 SP ಇರಬೇಕಾ ಅನ್ನೋದು ಕೂಡ ಎಲ್ಲರೂ ವಿಚಾರ ಗೊತ್ತಿಲ್ಲದವರು ಮಾತಾಡಬಹುದು. ಬ್ರಿಟಿಷರ ಕಾಲದಲ್ಲಿ KGF ಕೋಲಾರಲ್ಲಿ SP ಆಫೀಸ್ ಇಲ್ಲ. ಬ್ರಿಟಿಷರ ಕಾಲದಲ್ಲಿ BGML ಕಾರ್ಖಾನೆ ನಡೀತಾ ಇದ್ದಾಗ ಇಲ್ಲಿ KGF ಅಲ್ಲಿ ಸ್ಪೆಷಲ್ ಸ್ಟೇಟಸ್ ಅಂತ ಮಾಡಿ ಇದನ್ನ ಕೋಲಾರ್ ಡಿಸ್ಟಿಕ್ ಪೊಲೀಸ್ ಡಿಸ್ಟಿಕ್ ಅಂತಾನೆ ಇದಕ್ಕೆ ಘೋಷಣೆ ಮಾಡಿದ್ದಾರೆ. KGF ಅಲ್ಲಿ ಸ್ಪೆಷಲ್ ಸಬ್ ಜೈಲ್ ಇದೆ. ಬ್ರಿಟಿಷರ ಕಾಲದಲ್ಲಿದ್ದಂತ ಒಂದು ಸಬ್ ಜೈಲು ಇವತ್ತು ಕೂಡ ಇದೆ. ಟ್ರೆಷರಿ ಇದೆ. KGFನಲ್ಲಿ ಲೇಬರ್ ಆಫೀಸ್ ಇತ್ತು, PF ಆಫೀಸ್ ಇತ್ತು, ESI ಆಫೀಸ್ ಇತ್ತು, ಎಲ್ಲಾ ಸ್ಪೆಷಲ್ ಸ್ಟೇಟಸ್ ಅಲ್ಲಿ ಇದ್ದಂತ ಒಂದು ಆಫೀಸ್. ಇವತ್ತು BGML ವಿಚಾರ ಏನು ಮುಕ್ತಾಯ ಆಗಿಲ್ಲ. ಇವತ್ತು ಒಂದು ಕಡೆ ಕೇಂದ್ರ ಸರ್ಕಾರ ಹೈಕೋರ್ಟ್ ಅಲ್ಲಿ
BGML ನ ಲಿಕ್ವಿಡೇಷನ್ ಪ್ರೊಸೀಡಿಂಗ್ ಮಾಡಬೇಕು. ಇನ್ನೊಂದು ಕಡೆ ನಾವು ಗೋಲ್ಡ್ ತೆಗಿತೀವಿ, ಈ ಸೈನಾಡ್ ಗುಡ್ಡದಲ್ಲಿ ಗೋಲ್ಡ್ ಇದೆ ಅಂತ ಕೂಡ ಇವತ್ತು ಒಂದು ಕಡೆ ಘೋಷಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಿಮ್ಮದೇ ಸರ್ಕಾರದ ಅಂತ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಬಿಡದಿ ತರಾನೇ KGF ಅಲ್ಲಿ ಕೂಡ ನಾವು ಇಂಡಸ್ಟ್ರಿಯಲ್ ಟೌನ್ಶಿಪ್ ಅನ್ನ ಮಾಡ್ತೀವಿ ಅಂತ ಇವತ್ತು ಸರ್ಕಾರದ ಪ್ರಸ್ತಾಪಗಳು ಮೀಡಿಯಾದಲ್ಲಿ ಬರ್ತಾ ಇದೆ. ಒಂದು ಟೌನ್ಶಿಪ್ ಅನ್ನ ಸರ್ಕಾರ ಮಾಡುವಾಗ ಇಂಥ ಒಂದು ಸಂದರ್ಭದಲ್ಲಿ ಗಣಿ ಕಾರ್ಮಿಕರ ಮತ್ತೆ ನಾವು ಗೋಲ್ಡ್ ತೆಗಿತೀವಿ ಅಂತ ಒಂದು ಪ್ರಸ್ತಾಪ ಬರ್ತಾ ಇದ್ದಾಗ ಇಲ್ಲಿ SP ಆಫೀಸ್ ಇಸ್ ನೆಸೆಸರಿ. ಆ SP ಆಫೀಸ್ ಆ ಸ್ಟೇಟಸ್ ಅನ್ನ ನಾವು ಉಳಿಸ್ಕೋಬೇಕು. ಇವತ್ತು ಏನೋ DAR ಇದೆ, ಮತ್ತೆ ಈ KGF ಅಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಕಾಡೆಮಿಯಿಂದ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಟ್ತಾ ಇದ್ದಾರೆ. 1000 ಜನ ಬೆಟಾಲಿಯನ್ ಇಲ್ಲೇ ಸಿಗ್ತಾರೆ ಅನ್ನೋದಲ್ಲ, ಅದು ಒಂದು ಇನ್ಸ್ಟಿಟ್ಯೂಷನ್. ಬಟ್ ಒಂದು ಅಡ್ಮಿನಿಸ್ಟ್ರೇಷನ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬೇಕಾಗಿದೆ. ರಾಜ್ಯದ ಒಂದು ಇನ್ಸ್ಟಿಟ್ಯೂಷನ್ ಅದು. ಅದು ಬಂದು ಬಿಟ್ರೆ ಏನೋ ನಡೆಯೋದಿಲ್ಲ. ಆದರೆ ಒಂದು SP ಸ್ಟೇಟಸ್ ಅಲ್ಲಿ ಇರತಕ್ಕಂತ IPS ಆಫೀಸರ್ ಕ್ಯಾಡರ್ ನಲ್ಲಿ ಇರತಕ್ಕಂತ ಒಂದು ಸೂಪರಿಂಟೆಂಡೆಂಟ್ ಇರಬೇಕು. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಇದನ್ನ ಮಾಡಬೇಕು. ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡ್ತೀವಿ, ಇಂಡಸ್ಟ್ರಿಯಲ್ ಹಬ್ ಮಾಡ್ತೀವಿ, KGF ಸುತ್ತಮುತ್ತಲ ಕಾರ್ಖಾನೆಗಳನ್ನ ತರ್ತೀವಿ ಅನ್ನುವ ಹೇಳುವಾಗ ಅದೇ ರೀತಿಯಲ್ಲಿ ಒಂದು ಕಣ್ಣಲ್ಲಿ ಬೆಣ್ಣೆ ಇನ್ನೊಂದು ಕಣ್ಣಲ್ಲಿ ಸುಣ್ಣವನ್ನ ಮಾಡಬಾರದು. ಯಾಕಂದ್ರೆ ಹಂಗಾದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಈ ತರ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇಲ್ವಾ KGF ಅಲ್ಲಿ? ಯಾಕಂದ್ರೆ ದೊಡ್ಡ ಕಾರ್ಖಾನೆ ಇದೆ, ಬೆಮಲ್ ಇದೆ, ಡಿಫೆನ್ಸ್ ಕಂಪನಿ ಇದೆ. ಈ ತರ ಇರುವಾಗ ತಾವೇ ಹೇಳ್ತಾ ಇದ್ದೀರಿ ಎಲ್ಲಾ ಕಡೆನೂ ಇಂಡಸ್ಟ್ರಿ ಬರ್ತದೆ, ಈ ಇಂಡಸ್ಟ್ರಿ ಬರ್ತದೆ, ಆ ಇಂಡಸ್ಟ್ರಿ ಬರ್ತದೆ ಅಂತ ಘೋಷಣೆ ತಾವೇ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಪ್ರೆಸ್ ಅಲ್ಲಿ ಹೇಳ್ತೀರಿ, ಅಸೆಂಬ್ಲಿಯಲ್ಲಿ ಕೂಡ ತಾವು ಮೇಡಮ್ ಮಾತಾಡಿದಿರಿ. ಇಂತಹ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ SP ಆಫೀಸ್ ಇಲ್ಲಿಂದ ಹೋಗೋದು ಯಾವುದೇ ರೀತಿಯಲ್ಲಿ ಸರಿಯಾದಕ್ಕಾಗಿ ಕಂಡು ಬರೋದಿಲ್ಲ. ಮತ್ತೆ ಇದು ಒಂದು ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಇರ್ತಕ್ಕಂಥ KGF, ಇನ್ನೊಂದು ಕಡೆ ಕುಪ್ಪಂ ರಾಜ್ಯದ ಗಡಿ ಅಟ್ಯಾಚ್ ಅಲ್ಲಿ ಇದೆ, ಇನ್ನೊಂದು ಕಡೆ ತಮಿಳುನಾಡಿನ ವಿಕೋಟ ಆದ್ಮೇಲೆ ತಮಿಳುನಾಡು ಅಟ್ಯಾಚ್ ಅಲ್ಲಿದೆ. 3 ಸ್ಟೇಟ್ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದ ಸ್ಥಳ. ಆದ್ದರಿಂದ ಇಲ್ಲಿ SP ಗ್ರೇಡ್ ಅಲ್ಲಿ ಸ್ಟೇಟಸ್ ಅಲ್ಲಿ ಇರ್ತಕ್ಕಂಥ ಒಂದು IPS ಆಫೀಸರ್ ಈಸ್ ನೆಸಸರಿ. ಆ ಸ್ಟೇಟಸ್ ಅನ್ನ ಏನು ಬ್ರಿಟಿಷ್ ಆಳ್ವಿಕೆಯಲ್ಲಿ ಮಾಡಿದ ಆ ಸ್ಟೇಟಸ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ತೆಗಿಬೇಕು. ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಇನ್ನೂ ಆ ತರ ಮಾಡಿಲ್ಲ. ಆದ್ದರಿಂದ ಇಲ್ಲಿ DAR ಅಲ್ಲಿ ಸುಮಾರು 225 ಫ್ಯಾಮಿಲೀಸ್ ಅಲ್ಲಿ ಇದ್ದಾರೆ. ನೆಸೆಸಿಟಿ ಇದೆ. ಕೋಲಾರ ಅಂದ್ರೆ ನಾವೆಲ್ಲ ನಾಳೆ ಏನಾದ್ರೂ ಆತರ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿಂದ ನಾವು ಕೋಲಾರಕ್ಕೆ ಹೋಗಕ್ ಆಗೋದಿಲ್ಲ. ಒಂದು ದೊಡ್ಡ ಕೋಲಾರಲ್ಲಿ ಏನು ಬೆಮಲ್ಲು, BGML ಮತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳು ಏನಿಲ್ಲ. ಆದ್ರಿಂದ ಇಲ್ಲಿ ಇರ್ತಕ್ಕಂಥ ಇನ್ನು ಮೈನಿಂಗ್ ಸೆಟಲ್ಮೆಂಟ್ ಆಗಿಲ್ಲ, ಮೈನಿಂಗ್ ಪ್ರಾಪರ್ಟೀಸ್ ಇನ್ನು ಸೆಟಲ್ಮೆಂಟ್ ಆಗಿಲ್ಲ. ಮತ್ತೆ ದೊಡ್ಡ ದೊಡ್ಡ ರೀತಿಯಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ವಿಚಾರಗಳು ಇಲ್ಲಿದೆ. ಅದೇ ಆ ತರ ಪಬ್ಲಿಕ್ ಡಿಫೆನ್ಸ್ ಸೆಕ್ಟಾರ್ ಇಲ್ಲಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ KGF ನಲ್ಲಿರ್ತಕ್ಕಂಥ SP ಆಫೀಸ್ ಅನ್ನ ಇಲ್ಲಿಂದ ಸ್ಥಳಾಂತರ ಮಾಡಿ ಬೇರೆ ಜಿಲ್ಲೆಯಲ್ಲಿ ಮೆರ್ಜು ಮಾಡುವುದಕ್ಕೆ KGF ಜನ ಬಿಡೋದಿಲ್ಲ. ಅದೇ ರೀತಿಯಲ್ಲಿ ಸೇವ್ KGF ಯುನೈಟೆಡ್ ಫ್ರಂಟ್ ಎಲ್ಲರನ್ನ ಸೇರಿಸಿ ನಾವು ಧರಣಿ ಸತ್ಯಾಗ್ರಹ ಹೋರಾಟ ಮಾಡ್ತೀವಿ. ನೀವು ಒಂದು ದಿವಸ ಗಾಂಧಿ ವಿರುದ್ಧದಲ್ಲಿ ಹೋರಾಟ ಮಾಡಿದಿರಿ. ಬಿಜೆಪಿ ಸರ್ಕಾರ ಇದ್ದಾಗ ಆ ತೀರ್ಮಾನವನ್ನ ವಾಪಸ್ ತಗೋಬೇಕಂತ ಹೋರಾಟ ಮಾಡಿದಿರಿ. ನಿಮ್ಮ ಸರ್ಕಾರ ಇವತ್ತು ಏನಾದ್ರೂ ಆ ತರ ಪ್ಲಾನ್ ಮಾಡಿದರೆ ಯಾರನ್ನ ವಿರೋಧ ಮಾಡಿ ಹೋರಾಟ ಮಾಡೋದು? ತಾವೇ ಸತ್ಯಾಗ್ರಹ ಕೂತ್ಕೊಳ್ತೀರಾ? ತಾವೇ ಕೂತ್ಕೋಬೇಕು. ಗಾಂಧಿ ವಿರುದ್ಧದಲ್ಲಿ ತಾವೇ ಕೂತ್ಕೋಬೇಕು, ತಮ್ಮ ಜೊತೆಲಿ ನಾವೇ ಕೂತ್ಕೊಳ್ತೀವಿ. ಆದ್ರಿಂದ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಸರ್ಕಾರದ ಯಾವುದೇ ಈ ತರ ಏನಾದ್ರೂ ಪ್ಲಾನ್ ಇದ್ರೆ ಕೂಡಲೇ ಅದನ್ನ ರದ್ದು ಮಾಡಬೇಕು. ಆ ಪ್ಲಾನ್ ಅನ್ನ ವಿಡ್ರಾ ಮಾಡಬೇಕು. ಈ ಊರಲ್ಲಿ ಬೆಳವಣಿಗೆ ಮಾಡುವಂತ ಕೆಲಸವನ್ನ ಮಾಡಬೇಕು. ಇನ್ನು ಹಲವಾರು ಏನು ಘೋಷಣೆ ಮಾಡಿದ್ರ ಕಾರ್ಖಾನೆ ಬರ್ಲಿ, ಈ ಊರು ಆಗ್ಲಿ, BGML ಕಾರ್ಮಿಕರ ವಿಚಾರದಲ್ಲಿ ಸೆಟ್ಲ್ ಆಗ್ಲಿ, ಮನೆ ವಿಚಾರದಲ್ಲಿ ಸೆಟ್ಲ್ ಆಗ್ಲಿ. ಇವತ್ತೇ ನ್ಯಾಷನಲ್ ಲೆವೆಲ್ ಅಲ್ಲಿ ಏನು ಸ್ಪೋರ್ಟ್ಸ್ ಅಥಾರಿಟಿ ಎಲ್ಲ BGML ಮೇಲೆ ಕಣ್ಣಿಟ್ಟಿದ್ದಾರೆ. ಇಲ್ಲಿ
ನ್ಯಾಷನಲ್ ಲೆವೆಲ್ ಅಕಾಡೆಮಿ ಇವತ್ತು ಫುಟ್ಬಾಲ್ ಟೂರ್ನಮೆಂಟ್ ಮಾಡೋದು, ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರುವಾಗ ಒಂದು ಪಬ್ಲಿಕ್ ಸೆಕ್ಟಾರ್ಗೆ ಒಂದು ಏನೋ ಒಂಥರ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಲ್ಲಿ ಒಂದು ರೆನೋವೇಷನ್ ಆಗ್ತಾ ಇದ್ದಾಗ ತಾವು ಈ ತರ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ ಅನ್ನೋದು ವಿಚಾರವನ್ನ ಮಾಧ್ಯಮದಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಆ ಆಧಾರದ ಮೇಲೆನೆ ನಾವು ಈ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ. KGF ನಲ್ಲಿ ಇರತಕ್ಕಂತ ನಮ್ಮ ಮಾಜಿ ಶಾಸಕರಗಳಿಗೆ ಮತ್ತು ಎಲ್ಲಾ ಪೊಲಿಟಿಕಲ್ ಪಾರ್ಟಿಗೆ, ಆಲ್ ಆರ್ಗನೈಸೇಷನ್ಸ್ಗೆ ಇಮಿಡಿಯೇಟ್ ಆಗಿ ಇಂತ ಒಂದು ಪರಿಸ್ಥಿತಿ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟವನ್ನ ನಾವು ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಇರುವುದನ್ನ ಕಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೇವ್ KGF ಯುನೈಟೆಡ್ ಫ್ರಂಟ್ ಏನು ಇದೆಯೋ ಅದನ್ನ ಉಳಿಸ್ಕೊಳ್ತೀವಿ ಅನ್ನುವ ಘೋಷಣೆ ಇಟ್ಟು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ದೊಡ್ಡ ಮಾರಾಟ ಮಾಡ್ತಾ ಇದ್ದೀವಿ. ಸ್ಥಳೀಯ ಶಾಸಕರಿಗೆ ತಾವು ಗಮನಕ್ಕೆ ತರ್ತಾ ಇದ್ದೀವಿ. ಆ ವಿಚಾರ ಸುಳ್ಳುಗಿಲ್ಲ ಅಂತೆಲ್ಲ ಹೇಳ್ಬಾರ್ದು. ಆ ತರ ಏನಾದ್ರೂ ಇದ್ರೆ ತಾವು ಇಮಿಡಿಯೇಟ್ ಆಗಿ ಅದರ ಮೇಲೆ ಕ್ರಮ ತಗೋಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ ವಿರೋಧ ಮಾಡಿ, ನಿಮ್ಮನ್ನ ವಿರೋಧಿಸಿ, ನಿಮ್ಮ ಸರ್ಕಾರವನ್ನ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮುಂದೆ ನಡೆಯುತ್ತೇವೆ.